ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಕೂಡ್ಲಿಗಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಸಮಸ್ಯೆಗಳ ದೂರು ಬಂದ ಹಿನ್ನೆಲೆಯಲ್ಲಿ ಖುದ್ದು ಡಾಕ್ಟರ್ ಶ್ರೀನಿವಾಸ್ ಎಂಟಿರವರು ಭೇಟಿ ಕೊಟ್ಟು ಪರಿಸ್ಥಿತಿ ಪರಿಶೀಲಿಸಿ ವೈದ್ಯಾಧಿಕಾರಿಗಳು ಹಾಗೂ ಆರೋಗ್ಯ ಸಿಬ್ಬಂದಿಗಳ ಸಭೆ ನಡೆಸಿದರು. ಚಿಕಿತ್ಸೆ ಬಯಸಿ ಆಸ್ಪತ್ರೆಗೆ ಬರುವ ಬಡ ರೋಗಿಗಳು ಪ್ರಾಣಿಗಳಲ್ಲ, ಅವರು ನಮ್ಮಂತೆಯೇ ಮನುಷ್ಯರು. ನಿಮ್ಮ ಮನೆಯವರು ಅಥವಾ ಸಂಬಂಧಿಕರು ಚಿಕಿತ್ಸೆಗೆ ಆಸ್ಪತ್ರೆಗೆ ಬಂದರೆ ಇದೇ ರೀತಿ ನಿರ್ಲಕ್ಷ್ಯ ತೋರುತ್ತೀರಾ? ಮಾನವೀಯತೆಯಿಂದ ಪ್ರಾಮಾಣಿಕವಾಗಿ ಸಮಯಕ್ಕೆ ಸರಿಯಾಗಿ ಬಂದು ಕೆಲಸ ಮಾಡಿ, ಇಲ್ಲ ಜಾಗ ಖಾಲಿ ಮಾಡಿ ಎಂದು ತಾಲೂಕು ಆಸ್ಪತ್ರೆಯ ವೈದ್ಯಕೀಯ ಸಿಬ್ಬಂದಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು. ಸರ್ಕಾರ ರೋಗಿಗಳ ಆರೈಕೆಗಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತದೆ. ಅಧಿಕಾರಿಗಳು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು ಮೊಬೈಲ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಂದು ಗಮನ ಹರಿಸದೆ ರೋಗಿಗಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು. ಇನ್ನು ವೈದ್ಯಕೀಯ ಸಿಬ್ಬಂದಿಗಳ ಕಾರ್ಯವೈಖರಿ ಸುಧಾರಿಸಿಲ್ಲ. ಜೊತೆಗೆ ಆಸ್ಪತ್ರೆ ಸ್ವಚ್ಛತೆ, ಮೂಲಭೂತ ಸೌಕರ್ಯದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಎಂದು ಗುಡುಗಿದರು. ವೈದ್ಯಕೀಯ ಸಿಬ್ಬಂದಿಗಳಿಗೆ ಯಾರಿಂದಾದರೂ ತೊಂದರೆಯಾದರೆ ನನ್ನ ಗಮನಕ್ಕೆ ತನ್ನಿ, ಅದನ್ನು ನಾನು ಸರಿಪಡಿಸುತ್ತೇನೆ. ಸಿಬ್ಬಂದಿಗಳ ಕೊರತೆ, ಆಸ್ಪತ್ರೆಯಲ್ಲಿ ವೈದ್ಯಕೀಯ ಸೌಲಭ್ಯಗಳು ಮತ್ತು ಔಷಧಿ ಮಾತ್ರೆಗಳು ಕೊರತೆ ಇಲ್ಲದಂತೆ ನೋಡಿಕೊಳ್ಳಬೇಕು. ರೋಗಿಗಳಿಗೆ ಗುಣಮಟ್ಟದ ಆಹಾರ ಮತ್ತು ಮೆನು ಪ್ರಕಾರವೇ ನೀಡಬೇಕು. ಈ ಆಸ್ಪತ್ರೆಗೆ ಹೆಚ್ಚಾಗಿ ಬಡವರು ಬರುತ್ತಾರೆ, ಅವರಿಗೆ ಉತ್ತಮ ಸೇವೆ ನೀಡುವುದು ವೈದ್ಯರ ಜವಾಬ್ದಾರಿಯಾಗಬೇಕೆಂದು ಖಡಕ್ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ವೈದ್ಯಾಧಿಕಾರಿಗಳು, ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಸರ್ 3 ಡೆಲಿವರಿ ಆಗಿದೆ ಸರ್. 12:45 ಒಂದು, 4:20 ಒಂದು ಸರ್, 6:40 ಡೆಲಿವರಿ ಆಗಿದೆ. ಅಲ್ಲಿಗೇನು ಸಮಸ್ಯೆ ಆಗಿಲ್ಲ ಸರ್. ಮತ್ತೆ ಕ್ಯಾಶುಯಾಲಿಟಿಲಿ ಶರೀಫ್ ಅಂತ ಇದ್ರು ಸರ್, ಅಲ್ಲಿನೂ ಏನು ಕರೆಂಟ್ ಹೋಗಿಲ್ಲ ಸರ್. ಹೋಗಿತ್ತು ಶರೀಫ್ ಅಲ್ಲಿ ಹೋಗಿಲ್ಲ ಸರ್. ಮೇಲೆ ಓಟಿಲಿ ಅಲ್ಲೂ ಹೋಗಿಲ್ಲ ಸರ್ ಕರೆಂಟ್, ಯಾಕೆಂದ್ರೆ ಓಟಿಲಿ ನಾನೇ ಇದ್ದೆ. ಮತ್ತೆ 2-3 ಕೇಸು ಓಟಿಲಿ ಇದೆ ಸರ್. ಓಟಿ ಇಲ್ಲ ಸರ್, ಓಟಿಲಿ ಇದ್ದೆ ನಾನು. ಅಲ್ಲಿನೂ ಏನು ಕರೆಂಟ್ ಹೋಗಿಲ್ಲ ಸರ್. ಮತ್ತೆ 1 ಗಂಟೆ ಒಂದು ಬ್ರೆತ್ಲೆಸ್ ಕೇಸು ಬಂದಿತ್ತು ಸರ್. ಅನಿಮಿಕ್ ಇದ್ದು MI ಕೇಸ್ ಬಂದಿತ್ತು, ಅವಾಗ ರೆಫರ್ ಮಾಡಿದ್ದೀವಿ. ಅವಾಗೆಲ್ಲ ಕರೆಂಟ್ ಏನು ಹೋಗಿದ್ದೀನಿ. ಬಟ್ ಇನ್ ಬಿಟ್ವೀನ್ ಬೆಳಗ್ಗೆ ಅಲ್ಲೇ ಮಾಡಿದ್ದು ಅಲ್ಲಿ ಒಂದೇ ಹೋಗಿದ್ದ ಪ್ರಾಬ್ಲಮ್ ಇರ್ತದೆ, ಅದೇ ಹೋಗಿಲ್ಲ. ಬೆಳಿಗ್ಗೆ ನಿಜವಾಗಿ ಮನೆಗೆ ಹೋಗ್ತಕ್ಕಂಥ ಯಾವ್ದು ಘಟನೆಗಳು ಆಗಿಲ್ಲ. ನನಗೂ ಸ್ಟೇಟ್ ಫ್ರೆಶ್ನರ್ ಫೋನ್ ಮಾಡಿದಾಗ ನನಗೆ ಗೊತ್ತಾಯ್ತು. ನನಗೆ ಎಲ್ಲ ವಿಡಿಯೋ ಕಳಿಸಿದ್ರು, ಮತ್ತೆ ಎಕ್ಸ್ಕ್ಲೂಸಿವ್ ನಮ್ಮಲ್ಲಿ ಮಾತ್ರ ಅಂತೇಳಿ ಮಾತಾದ್ರು. ಅವಾಗ ನಮ್ಗೆ ಗೊತ್ತಾಯ್ತು ಏನೋ ನಿಮ್ಮ ಆದ್ಮೇಲೆ ಇವರು ಸೂಪರ್ಟೆಂಟ್ ಬರ್ತಾರ. ಈಗ ಓವರ್ ಆಲ್ ಆಗಿ ಈಗ ನೀವು ಡ್ಯೂಟಿ ಹಾಕೋದು, ಡ್ಯೂಟಿ ರೆಸ್ಟ್ ಹಾಕೋದು ಯಾರಿಗೆ? ಡ್ಯೂಟಿ ವರ್ಕರ್ಸ್ಗೆ. ಎಲ್ಲರಿಗೂ ನೀವೇ ಹಾಕೋದು ಅಲ್ಲ. ಈಗ ನಿಮ್ಮನ್ನು ಸರಿ ಮಾಡ್ಕೊಂಡ್ರೆ ಎಲ್ಲರೂ ಸರಿ ಹೋಗ್ತಾರೆ. ಹಿಂಗೆ ಯಾವ ಬೇಸಿಸ್ ಮೇಲೆ ಮಾಡ್ತಾರೆ? ನಿಜವಾಗ್ಲೂ ಹೇಳ್ತೀನಿ, ಇದು ವೆರಿ ಬ್ಯಾಡ್ ಪ್ರೆಸಿಡೆಂಟ್ ನೀವು ಮಾಡ್ತಾ ಇದ್ದೀರಿ. ಅರ್ಥ ಆಯ್ತಾ? ಇದು ನಿಮ್ಗೆ ಯಾವುದೇ ಕಾರಣಕ್ಕೂ ಸಹಿಸ್ಕೊಳ್ಳೋದಂತ ಅಲ್ಲ. ಏನು ವ್ಯವಸ್ಥೆ ಇದು ಆಯ್ತಾ? 3 ಬೆಡ್ ಇದರಲ್ಲಿ ಇಬ್ರು ಇರ್ತಾರೆ, ಅವ್ರು ಯಾರು ಇರ್ತಾರೋ ಏನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ನೋಡಿ ಯಾರೋ ಇದನ್ನ ಕಣ್ಕರ್ಸಕ್ಕೆ ಇದು ಮಾಡಿರೋದು. ಅರ್ಥ ಆಯ್ತಾ? ಅವ್ರು ಯಾರು ತಪ್ಪೇನು ಮಾಡಿರೋದು, ನಾವು ಒಂದು ಸ್ವಲ್ಪ ಏನೋ ಬುದ್ಧಿ ಕಲ್ಸಕ್ಕೆ ಮಾಡಿರೋದು. ಬರೀ ಬಿಲ್ಲು ಬಾಣ ಮಾಡಕ್ಕೆ ಸೂಪರ್ ಇಡ್ತಾ ಇದ್ದಾರೆ ಸರ್. ಇಲ್ಲಿ ಊಟ ಕೊಡ್ತಾ ಇದಾರೆ, ಅದು ಯಾವ ರೀತಿಯಾಗಿದೆ ಅನ್ನೋದು ಕೂಡ ಚೆಕ್ ಮಾಡ್ತಕ್ಕಂಥ ಸೂಪರ್ಟೆಂಡಿಗೆ ಅದಿಲ್ಲ ಸರ್. ಎಷ್ಟು ಜನ ಸ್ಟಾಫ್ ಇದ್ದಾರೆ ಅನ್ನೋದು ಕೂಡ ಅವ್ರ ಮಾಹಿತಿ ಐತೆ ಅಂತ ಕೇಳಿ ಸರ್. ಇವತ್ತು MLA ಒಬ್ಬ DSO ಬಂದಿದ್ದಾರೆ ಅಂದ್ರೆ ಅವ್ರು ಬಂದು ಏನಂತ ಕೇಳಕ್ಕಿಲ್ಲ, ಅವ್ರ ಮತ್ತೆ ಕರೆ ಕಳಿಸ್ಬೇಕು. ನಾವು ಲಾಸ್ಟ್ 6 months ಫುಡ್ಡಿನ ಬಗ್ಗೆ ನಾನು ಹೇಳ್ತಾ ಇದ್ದೀವಿ. ಸ್ಟಾಫ್ ಬಗ್ಗೆ ನಾನು ಫುಡ್ಡಿನ ಕೇಳಿದ್ರೆ ಸರ್, ಫುಡ್ಡಿನ ಯಾರಿಗೆ ಅಂತ ಹೇಳಿ ಪೇಷಂಟ್ ತಿನ್ನಂಗಿಲ್ಲ, ಬಿಸಿ ಆಗ್ತದಾರೆ. ಯಾವ ಹಾಸ್ಪಿಟಲ್ ನಾನು ಇಷ್ಟು ವಿಸಿಟ್ ಮಾಡಿಲ್ಲ ಸರ್. ಹೇಳಿದಾಗೆ MLA ಕೂಡ ಪದೇ ಬರ್ತದಲ್ಲ ಸರ್. ನೀವು ಟೋಟಲ್ ಓವರ್ ಆಲ್ ಅಲ್ಲ. ಈಗ ಬೇರೆಯವ್ರು ಏನ್ ಮಾಡ್ತೀರಿ? ಹಲೋ ಗವರ್ಮೆಂಟ್ ಹಾಸ್ಪಿಟಲ್ ಎಲ್ಲ ಏನಾದ್ರು ಒಂದು ಮಾನದಂಡಗಳು ಇರ್ತಾವಲ್ಲ, ಯಾವ ಮಾನದಂಡದ ಮೇಲೆ ಡ್ಯೂಟಿ ಮಾಡ್ತೀರಾ?
ಹೆಂಗೆ ಡ್ಯೂಟಿ ಯಾವ ನಿಮಗೆ ಸರ್ಕ್ಯುಲರ್ ಏನೋ ಬಂದಿದೆ ಸಡನ್ ಆಗಿ ಹೈವೇ ಇದೆ, ಆಕ್ಸಿಡೆಂಟ್ ಆಯ್ತು, ಬಸ್ 34 ಜನ ಬಂದ್ರೆ ಇಬ್ಬರು ಏನ್ ಮಾಡ್ತಾರೆ? ಅಲ್ಲ ಇದು ಯಾರು ಈಗ ಯಾರು ಇವ್ರಿಗೆ ಪರ್ಮಿಷನ್ ಕೊಟ್ಟಿರೋದು ಈ ತರ ಗೈಡ್ಲೈನ್ಸ್ ಮಾಡಕ್ಕೆ? ನೀವೇನಾದ್ರು ಡ್ಯೂಟಿ ಮಾಡೋದಿಲ್ಲ? ಇಲ್ಲ ಸರ್, ಇದು ಓಟಿಗೆ ಬೇರೆ ಇದೆ ಸರ್, ಇದು ಓನ್ಲಿ ನೈಟಿಗೆ ಮಾತ್ರ ಎಮರ್ಜೆನ್ಸಿ ಇರ್ತದೆ. ಅಲ್ಲ ನೈಟ್ ಎಮರ್ಜೆನ್ಸಿ ಓಟಿ ಇಲ್ಲ ಸರ್, ನೈಟ್ ಟೈಮ್ ಇಲ್ಲ ಸರ್, ನೈಟ್ ಅದೇ ಕಂಪ್ಲೇಂಟ್ ಮತ್ತೆ ಅದೇ ಸರ್ 6 to 2 ಮಾಡಿ 2 to 10 ಮಾಡಿದ್ರೆ ಬಂದ್ರೆ ಇಲ್ಲ, ಸ್ಟ್ಯಾಂಡರ್ಡ್ ಇರ್ತದೆ ಎಲ್ಲ ಕಡೆ 8 to 2 to 8 to 8 to 8. ಈಗ ಸ್ಟ್ಯಾಂಡರ್ಡ್ ಗೈಡ್ಲೈನ್ಸ್ ಬರೀ ಇದ್ರದ್ದು ಇರೋದು ನ್ಯಾಷನ್ ವೈಡ್. ಹಿಂದೆ ಮಾಡಿದ್ರೆ ಹಂಗೆ ಮಾಡ್ಕೊಂಡು ಅಲ್ಲ ನೋಡಿ, ನಿಜವಾಗ್ಲೂ ಹೇಳ್ತೀನಿ, ನೀವು ಏನು ಅನ್ಕೊಂಡ್ಬಿಟ್ಟಿಲ್ಲ ಆಯ್ತಾ? ಜನರ ಜೊತೆ ಆಟ ಆಡಕ್ಕೆ ಕೂತ್ಕೊಂಡಿದ್ದೀರಿ ನೀವು ಆಯ್ತಾ? ಏನ್ರಿ ಸರ್ ಅಲ್ಲ ಏನಾದ್ರು ಧರ್ಮಕ್ಕೆ ಮಾಡ್ತಾ ಇದ್ರೆ ಕೆಲಸ? ಯಾವ್ದಾದ್ರು ನಾವು ಶಿರ್ಡಿ ಸಾಯಿಬಾಬಂದು ಏನೋ ಟ್ರಸ್ಟ್ ಇದು ದೇವ್ರ ಮೇಲೆ ಭಾರ ಹಾಕಿ ಮಾಡಕ್ಕೆ, ಸಾರ್ವಜನಿಕರ ಕೆಲಸ ಮಾಡಕ್ಕೆ ನಾವು ಬಂದಿರೋದಿಲ್ಲ, ಸಂಬಳ ತಗೊಂತಾ ಇದೀವಿ. ಇಡೀ ನಿನ್ನೆ ಬೆಳಗ್ಗೆ ಸಂಜೆವರೆಗೂ ಏನು ಎಲ್ಲಾ ಟಿವಿಗಳು ಕೂಡ್ಲಿಗೆ ಅಲ್ಲ, ಇಲ್ಲಿ ಸ್ಥಳೀಯರು ನಮ್ಗೆ ಬಂದಕ್ಕೆ ಅಷ್ಟು ಕೋಆಪರೇಟ್ ಕೊಡ್ತಾರೆ. ಎಲ್ಲ ತಪ್ಪುಗಳೆಲ್ಲ ತಿದ್ದಿ ಇಲ್ಲಿ ಫಂಕ್ಷನ್ ಅಲ್ಲಿ ಇದಾವೆ ಇಲ್ವಾ? CCTV ಫಂಕ್ಷನ್ ಅಲ್ಲಿ ಇದಾವೆ ಇಲ್ವಾ? CCTV ಫುಟೇಜ್ ಎಲ್ಲ ಚೆಕ್ ಮಾಡಿದ್ರಾ? CCTV ವರ್ಕ್ ಆಗ್ತದೆ ಇಲ್ವಾ? ಕರೆಂಟ್ ಹೋಗಿತ್ತು, ಇಡೀ ಹಾಸ್ಪಿಟಲ್ ಅವ್ರ ಕರೆಂಟ್ ಅನ್ನು ಹೋಗಿತ್ತಾ ಇಲ್ವಾ? ಕರೆಂಟ್ ಹೋಗಿದೆ, ಕರೆಂಟ್ ಹೋಗಿದೆ. ಜನರೇಟರ್ ಒಂದು ಸ್ಟಾಪ್ ಆಗಿಬಿಟ್ಟು ಅದನ್ನ ಆನ್ ಮಾಡೋಕ್ಕೆ ಸ್ವಲ್ಪ ಒಂದು 10 ನಿಮಿಷ ಟೈಮ್ ಆಯ್ತು ಸರ್. ಹಂಗಾಗಿ ಸ್ವಲ್ಪ ಒಂದು ತಡ ಆಗಿಬಿಟ್ಟು ಜನ ಸ್ಟಾಪ್ ಮಾಡ್ತೀನಿ ವಾರ್ಡ್ ಯಾರಿದ್ದಾರೆ ಪೇಷಂಟ್ ಅದನ್ನು ಸ್ಟಾಪ್ ಕಂಪ್ಲೇಂಟ್ ಇದು ಸತ್ಯ ಅಂತ ಆದಾಗ ಯಾರಿಗೆ ಬೇಕಿದ್ರು ಕೇಳ್ತಾರ ಜನಗಳ ಅಭಿಪ್ರಾಯ, ನಾವು ಅದನ್ನ ತಪ್ಪಂತ ಹೇಳಕ್ ಆಗೋದಿಲ್ಲ. ಈಗ ನಾವೇನ್ ಮಾಡ್ತಿದ್ವಿ ಅನ್ನೋದು ಈಗ ಅಲ್ಲಿ ಈಗ ಹೇಳ್ತಾ ಇರೋದು ಏನಂತಂದ್ರೆ 10 ನಿಮಿಷ 15 ನಿಮಿಷ ಅಲ್ಲಿ ಮಾತ್ರ ಬೇರೆ ಕಡೆ ಕರೆಂಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಎಷ್ಟು ಸತ್ಯ? ಬೇರೆ ಕಡೆ ಕರೆಂಟ್ ಇಂತ ಬೇರೆ ಕಡೆ ಲೇಬರ್ ಇದೆ ಸರ್, ಪೇಷಂಟ್ ಸೊ ಹಂಗಾಗಿ ಅಲ್ಲಿ ಅವ್ರ ಬೆಲೆ ಸರ್, ಅಲ್ಲಿ ಅವ್ರ ಬೆಲೆ ಇದೆ. ಸೊ ಹಾಗಾಗಿ ಅವರು ಬೇರೆ ಕಡೆ ಇದೆ, ಈ ಕಡೆ ಇಲ್ಲ ಅಂತ ಯಾರು ಡ್ಯೂಟಿಯಲ್ಲಿ ಇದ್ದಾರೋ ಶಾಸಕರು ಒಂದ್ಸತಿ ಬರುತ್ತೆ, 20 ಸತಿ ಬಂದು ನಿಮಗೆ ಏನೇನು ಬೇಕು ರಿಕ್ವೈರ್ಮೆಂಟ್ ಬಂದ್ಬಿಡೋದು ಲಿಸ್ಟ್ ಕೇಳ್ಕೊಂಡು ವಿಶೇಷ ಅನುದಾನಗಳು ತಂದು ಸಾಕಷ್ಟು ಅದಕ್ಕಿಂತ ಹೆಚ್ಚಾಗಿ ಡಾಕ್ಟರ್ ಅಲ್ಲ. ಈಗ ನಾವು ಎಲ್ಲ ಸಣ್ಣದ್ದು ತಲೆ ಹಾಕಬಾರ್ದು ಆಯ್ತಾ? ಇಷ್ಟು ಜನ ಇರ್ತಾರೆ, ಅಟ್ಲೀಸ್ಟ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ವಿಷಯದಲ್ಲಿ ತಲೆ ಹಾಕಬಾರ್ದು ಸಣ್ಣದಕ್ಕೆ ಅಂತಂದ್ರೆ ನನಗೆ DC ಅವ್ರು ಕಳಿಸಿದ್ರು, ನಿಮ್ದು ಹಾಸ್ಪಿಟಲ್ದು ಊಟದ ವ್ಯವಸ್ಥೆ ಹಿಂಗಿದೆ ನೋಡಿ ಅಂತ ಹೇಳ್ಬಿಟ್ಟು ಆಯ್ತಾ? ಡ್ರೈ ಚಿತ್ರಾನ್ನದ್ದು ಅರ್ಧಂಬರ್ಧ ಬೆಂದಿರೋದು ಅರ್ಧಂಬರ್ಧ ಕಲಸಿರೋದು ಚಿತ್ರಾನ್ನದ್ದು ನೀವು ಬಿಲ್ ನೋಡ್ರಿ ಸರ್, 100 ಇದ್ರೆ 150 ಇರ್ತಾರೆ. ಕ್ವಾಂಟಿಟಿ ಹೆಂಗಿರ್ತದೆ? ಸೂಪರ್ ಆಗಿ ಇವ್ರು ಏನ್ ಚೆಕ್ ಮಾಡ್ಬೇಕು? ನೀವು ಯಾರು ಅದನ್ನ ಹೇಳ್ಕೊಂಡು ಕಥೆ ಹೇಳಕ್ಕೆ ನಾವು ಬಂದಿದ್ದೀವಿ. ಇದು ಒಂದು ಪ್ರಾಪರ್ ಇನ್ವೆಸ್ಟಿಗೇಷನ್ ಆಗ್ಬೇಕು ಸರ್. ಈ ಹತ್ರ ವಿಚಾರಿಸಿ ಮತ್ತೆ ಯಾರು ಇಲ್ಲಿ ಡ್ಯೂಟಿಲಿ ಇದ್ರು, ಯಾರು ಡ್ಯೂಟಿಲಿ ಆ ಟೈಮಲ್ಲಿ ಇದ್ರು, ಮತ್ತೆ ಯಾರು ಕೈವಾಡ ಅಲ್ಲ. ನಿಜ ಆಗಿದ್ರೆ ಪೇಷಂಟಿಗೆ ತೊಂದರೆ ಆಗಕ್ಕೆ ನಾವು ಯಾವ ಕಾರಣಕ್ಕೂ ಒಪ್ಪಲ್ಲ. ಅದೇನೋ ಆಗಿದ್ರೆ ನಿಜ ಆಗಿದ್ರೆ ನಾವು ಒಪ್ಕೊಳ್ತೀವಿ, ಅದು ಸರಿ ಮಾಡ್ತೀವಿ, ಹಾಸ್ಪಿಟಲ್ ಕಂಪ್ಲೀಟ್ ಓವರಾಲ್ ಮಾಡ್ತೀವಿ. ಬಟ್ ಇದು ಬಹಳ ಬೇರೆ ಬೇರೆ ವರ್ಷಗಳು ಬರ್ತವೆ. ಕರೆಂಟೇ ಹೋಗಿಲ್ಲ, ಅಲ್ಲಿ ಮಾತ್ರ ಹೋಗಿದೆ ಅಂತ ಹೇಳ್ತಾರೆ, ಮತ್ತೆ ಅಲ್ಲೆಲ್ಲ ಕೋಆಪರೇಟ್ ಮಾಡಿದ್ದಾರೆ, ಅಲ್ಲ ಟಾರ್ಚ್ ಲೈಟ್ ಹಾಕಿ ಎಷ್ಟೊತ್ತು ಇದು ಆಗಿರೋದು ಅಲ್ಲಿ ಗೊತ್ತಿಲ್ಲ.
ನಾವು A to A ಅಲ್ಲೇ ಕಂಟಿನ್ಯೂ ಲೇಬರ್ ಉಂಟು. ಬಟ್ PNC ವಾರ್ಡಲ್ಲಿ ಬಂದ ತಕ್ಷಣ ಮೀಟಿಗೆ ಕೇಸ್ ಎಲ್ಲ ನೋಡಿಬಿಟ್ಟು ಏನೇನಿದೆ ಕೇಸಸ್ ಎಲ್ಲ ತಗೊಂಡು ಸ್ಟಡಿ ಮಾಡಿ ಅದೆಲ್ಲ ನೋಡಿ ಹೇಳಿ ನಮ್ಗೆ ಏನು ಪ್ರಾಬ್ಲಮ್ ಅಂದರೆ ಲೇಬರ್ ರೂಮಲ್ಲೇ ಇರ್ತೀವಿ, ಇಲ್ಲೇ ಪಕ್ಕದಲ್ಲೇ ಅದೇ ದೂರ ಇಲ್ಲ ಮಾಡಿ ಲೇಬರ್ ರೂಮ್ ಇಲ್ಲೇ ಇರ್ತೀವಿ. ಲೇಬರ್ ರೂಮಲ್ಲಿ ನಾವು ನಮ್ಗೆ ಇನ್ಫಾರ್ಮ್ ಮಾಡಿದೆ ಅಂತ ನಾವು ಹೇಳಿದ್ವಿ. ಅವರು 1 ಅವರ್ ಹೋಗಿದೆ ಅಂತ 1 ಅವರ್ ನಾವು ಲೇಬರ್ ಹೆಂಗೆ ಅದೇ ಹೇಳಿ ಆಮೇಲೆ ಮಂತ್ಲಿಗಳು ದಿನ ಜಾಸ್ತಿ ಇರುತ್ತೆ. ನಿಮಗೆ ಗೊತ್ತಿಲ್ಲ ಸುಮ್ಮನೆ ಇಡಂಗಿಡ ಇದ್ರೆ ಸುಮ್ಮನೆ ಇಟ್ಕೊಳ್ಳಿ. ಉಳ್ಳದಲ್ಲಿ ಬೆಳಕು ಕಾಣಿಸ್ತಾ ಇದೆ. ಈಗ ಅಲ್ಲಿ 4 to 5 ಅಂದ್ರೆ ಬೆಳಕು ಕಾಣಿಸುತ್ತೆ. ಬೆಳಕು ಹೆಂಗ್ ಕಾಣಿಸುತ್ತೆ ಅಂತ ನಂಗೆ ಡೌಟ್ ಇದೆ. ಅಲ್ಲ ಈಗೆಲ್ಲ ನೀಟಾಗಿ ಈಗ FIR ರಿಜಿಸ್ಟ್ರೇಷನ್ ಆಗುತ್ತೆ, ಅರ್ಥಾಯ್ತಾ? ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ, ಅದೆಲ್ಲ ನೀಟಾಗಿ ತನಿಖೆ ಮಾಡಿ. ಯಾಕಂದ್ರೆ ನಿನ್ನೆ ನಾವು ಹೆಲ್ತ್ ಮಿನಿಸ್ಟರ್ ಹತ್ರ ಮಾತಾಡ್ಬೇಕಾಯ್ತು, ಸೆಕ್ರೆಟರಿ ಹತ್ರ ಮಾತಾಡ್ಬೇಕಾಯ್ತು, ಆಯ್ತಾ? ಆರೋಗ್ಯ ಸಚಿವರು ನೋಡ್ಲೇಬೇಕಾದಷ್ಟು ಇದು ಇಂಥ ಪರಿಸ್ಥಿತಿ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಬರ್ತಾ ಇತ್ತು. ಈಗ ಜನರು ಖಂಡಿತ ತಪ್ಪುಗಳು ನಡೆದಿದ್ರೆ ನಾವು ಸರಿ ಮಾಡ್ಕೊಳ್ತೀವಿ. ಅದು ಯಾವುದೇ ಕಾರಣಕ್ಕೂ ಯಾವುದೇ 4 ಗಂಟೆ ಇರಲಿ 3 ಗಂಟೆ ಇರಲಿ, ಆಯ್ತಾ? ಶನಿವಾರ ಇರಲಿ, ಭಾನುವಾರ ಇರಲಿ, ಅಮಾವಾಸ್ಯೆ ಇರಲಿ, ಹುಣ್ಣಿಮೆ ಇರಲಿ, ಯುಗಾದಿ ಇರಲಿ, ದೀಪಾವಳಿ ಇರಲಿ, ಡ್ಯೂಟಿ ಅಂದ್ರೆ ಅಲ್ಲಿ ಡ್ಯೂಟಿ ಟೈಮಲ್ಲಿ ಯಾರು ಡೆಸಿಗ್ನೇಟೆಡ್ ಮೆಂಬರ್ ಇದ್ರೆ ಅವ್ರು ಇರಬೇಕು. ಗ್ರೂಪ್ ಡಿ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ನರ್ಸ್ ಆಗಿರ್ಬೋದು, ಅವ್ರ ಕೆಲಸ ಅದು ಮಾಡಬೇಕಾಗಿರೋದು, ಅದು ಕರ್ತವ್ಯ ಮಾಡಬೇಕು. ಹಾಸ್ಪಿಟ್ಲಲ್ಲಿ ಯಾವುದೂ ನಾವು ಕನ್ಸೆಷನ್ ಕೊಡೋದಿಲ್ಲ, ಅರ್ಥ ಆಯ್ತಾ? ಅವರು ಕೈ ಮೀರಿ ಕೆಲಸ ಮಾಡಿದನ್ನು ಈ ತರ ಅಪವಾದ ಬಂದಿದೆ ಅಂತಂದ್ರೆ ಆಯ್ತಾ, ಅದ್ರ ಬಗ್ಗೆ ಸೂಕ್ತ ತನಿಖೆ ಆಗಿ ಯಾರು ಮಾಡಿದ್ರೆ ಅದ್ರ ಬಗ್ಗೆ ಕ್ರಮ ಆಗ್ಬೇಕು. ಇಲ್ಲ ನಮ್ಮ ಕಡೆಯಿಂದನೂ ತಪ್ಪಾಗಿದ್ರೆ ಇಲ್ಲಿ ಯಾರು ತಪ್ಪು ಮಾಡಿದರೆ ಅವ್ರ ಮೇಲೂ ಕೂಡ ಕ್ರಮ ಆಗ್ಬೇಕು, ಅರ್ಥ ಆಯ್ತಾ? ಈಗ ಒಬ್ಬೊಬ್ರು ಒಂದೊಂದು ವರ್ಷ ಹೇಳ್ಕೊಂಡು ಕೂತ್ಕೊಂಡ್ರೆ ಇದಾಗೋದಿಲ್ಲ. ಇದು ಸ್ವಲ್ಪ ಇಶ್ಯೂ ಸರ್ಕಾರದ ಹಂತದವರೆಗೂ ಹೋಗಿದೆ. ಇದನ್ನ ನಾವಂತೂ ಸಹಿಸ್ಕೊಳ್ಳೋದಿಲ್ಲ. ತಿಳಿದು ಆಗ್ಲೆಲ್ಲ ತಪ್ಪು ಮಾಡಕ್ಕೆ ನಾವು ಬಿಡೋದಿಲ್ಲ. ಎಷ್ಟು ಸರಿ ನಾವು ಬಂದು ಇದು ಮಾಡಿದೀವಿ, ಅರ್ಥ ಆಯ್ತಾ? ತುಂಬಾ ನ್ಯೂನತೆಗಳಂತೂ ಎದ್ದೆದ್ದ ಕಾಣ್ತಾ ಇದ್ರು ಹಾಸ್ಪಿಟಲ್. ಸಣ್ಣದು ಸರಿ ಮಾಡ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡಂತೂ ಹೋಗ್ತಾ ಇಲ್ಲ. ಪ್ರತಿ ಸರಿ ಇದೇ ಆಗ್ತಾ ಇದೆ. ಮತ್ತೆ ಎಲ್ಲಿ ನೋಡಿದ್ರು ತಿಪ್ಪೆ ತರ ಇದೆ, ಆಯ್ತಾ? ಈಗ ಗ್ರೂಪ್ ಡಿ ವರ್ಕರ್ಸ್ ಎಷ್ಟು ಜನ ಇದ್ದಾರೆ, ಏನೇನು ಕೆಲಸ ಯಾವ ತರ ಡ್ಯೂಟಿ ಇರೋಷ್ಟು ಹೆಂಗೆ ಮಾಡ್ತಾರೆ.